ಓಂ ಶ್ರೀ ಆಂಜನೇಯಾಯ ವಿದ್ಮಹೇ ವಾಯುರೂಪಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜ ಶಿವಪ್ರಕಾಶ್, ಅಸ್ಟ್ರೋವಸ್ತು ಬೆಂಗಳೂರು. ಫಸ್ಟ್ ಟೈಮ್ ಯಾರನ್ನು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಬೆಲ್ಲೈಕನ್ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಡಿವಿಷನಲ್ ಚಾರ್ಟಲ್ಲಿ D2 ಚಾರ್ಟು, ಹೋರಾ ಚಾರ್ಟು, ಇದು ಹೇಗೆ ಯಾತಕ್ಕೋಸ್ಕರ ಉಪಯೋಗಿಸ್ಬೋದು, ಹೇಗೆ ಇದನ್ನು ಅನಾಲಿಸಿಸ್ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ಆ್ಯಡ್ಸೈನ್ಸಲ್ಲಿ ಇರುವ ಗ್ರಹಗಳು. ಆ್ಯಡ್ಸೈನ್ಸ್ ಪುರುಷ ರಾಶಿಗಳಲ್ಲಿರುವ ಗ್ರಹಗಳು ಮೇಷ, ಮಿಥುನ, ಸಿಂಹ, ತುಲಾ, ಧನುಸ್ಸು, ಕುಂಭ. ಈ 6 ರಾಶಿಗಳು ಪುರುಷ ರಾಶಿಗಳು. ಹಾಗೆಯೇ ಸ್ತ್ರೀ ರಾಶಿಗಳು ವೃಷಭ, ಕಟಕ, ಕನ್ಯಾ, ವೃಶ್ಚಿಕ, ಮಕರ, ಮೀನ. ಈ 6 ರಾಶಿಗಳು. ಈ ಸ್ತ್ರೀ ರಾಶಿಗಳಲ್ಲಿ ಇರತಕ್ಕಂತಹ ಗ್ರಹಗಳು ಪ್ರಥಮವಾಗಿ ಆ್ಯಡ್ಸೈನ್ಸಲ್ಲಿ ಪುರುಷ ರಾಶಿಗಳಲ್ಲಿ ಮೊದಲನೇ 15 ಡಿಗ್ರಿನಲ್ಲಿ ಇರತಕ್ಕಂಥ ಗ್ರಹಗಳನ್ನು ತೆಗೆದು ಸಿಂಹ ರಾಶಿಯಲ್ಲಿ ಇಡ್ತಾರೆ. ಹಾಗೆಯೇ 15 ಡಿಗ್ರಿ ಮೇಲೆ ಇರತಕ್ಕಂತಹ ಗ್ರಹಗಳನ್ನು ಕಟಕ ರಾಶಿಯಲ್ಲಿ ಚಂದ್ರಹೋರನಲ್ಲಿ ಇಡ್ತಾರೆ. ಪ್ರಥಮವಾಗಿ 15 ಡಿಗ್ರಿನಲ್ಲಿ ಇರತಕ್ಕಂಥ ಗ್ರಹಗಳನ್ನು ಸೂರ್ಯ ಹೋರನಲ್ಲಿ, ಎರಡನೇ 15 ಡಿಗ್ರಿ ಮೇಲೆ 16 ಡಿಗ್ರಿಯಿಂದ 30 ಡಿಗ್ರಿ ಒಳಗಡೆ ಇರತಕ್ಕಂತಹ ಗ್ರಹಗಳನ್ನು ಚಂದ್ರಹೋರನಲ್ಲಿ, ಡಿವಿಷನಲ್ ಚಾರ್ಟಲ್ಲಿ 2 ರಾಶಿಗಳಲ್ಲಿ ಎಲ್ಲ ಗ್ರಹಗಳನ್ನು ಇಡ್ತಾರೆ. ಹಾಗೆಯೇ ಸ್ತ್ರೀ ರಾಶಿಗಳಲ್ಲಿ ಪ್ರಥಮವಾಗಿ 0 ಡಿಗ್ರಿಯಿಂದ 15 ಡಿಗ್ರಿ ಒಳಗಡೆ ಇರತಕ್ಕಂತಹ ಗ್ರಹಗಳನ್ನು ಚಂದ್ರಹೋರನಲ್ಲಿಡ್ತಾರೆ. 15 ಡಿಗ್ರಿಗಿನ್ನ ಮೇಲೆ 16ರಿಂದ 30 ಡಿಗ್ರಿ ಒಳಗಡೆ ಇರತಕ್ಕಂತಹ ಗ್ರಹಗಳನ್ನು ಚಂದ್ರಹೋರದಲ್ಲಿ ಇಡ್ತಾರೆ. ಈ ಚಂದ್ರಹೋರದಲ್ಲಿ ನಿಮಗೆಲ್ಲ ಗೊತ್ತಿದೆ, ಪಾಪಗ್ರಹಗಳು ಮತ್ತು ಶುಭ ಗ್ರಹಗಳು ಮತ್ತು ಅಶುಭ ಗ್ರಹಗಳು. ಈ ಶುಭ ಗ್ರಹಗಳು ಯಾವಾಗಲೂ ಚಂದ್ರಹೋರದಲ್ಲಿದ್ದಾಗ, ಹಾಗೆ ಪಾಪಗ್ರಹಗಳು ಶನಿ, ರವಿ, ಕುಜ ಈ ಗ್ರಹಗಳು ರವಿ ಹೋರದಲ್ಲಿದ್ದಾಗ, ಇವರು ಸಿಂಹರಾಶಿನಲ್ಲಿ ಇರತಕ್ಕಂತಹ ಪಾಪಗ್ರಹಗಳು ಯಾವಾಗಲೂ ಹಠ ಮತ್ತು ಛಲದಿಂದ ಇವರು ಯಾವುದೇ ಕೆಲಸವನ್ನು ಮುನ್ನುಗ್ಗಿ ನೇರವಾದ ಮಾತು ಮತ್ತು ಪ್ರಜೆಗಳಿಗೆ ಒಳ್ಳೆಯದು ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಜೀವನದಲ್ಲಿ ನೇರವಾದ ಮಾತು, ಸರಿಯಾದ ನ್ಯಾಯವಾದ ರೀತಿಯಲ್ಲಿ ಇರುತ್ತಾರೆ. ಹಾಗೆಯೇ ಸ್ತ್ರೀ ರಾಶಿಗಳಲ್ಲಿ ಚಂದ್ರಹೋರದಲ್ಲಿರುವಂತಹ ಗ್ರಹಗಳು ಬುಧ, ಗುರು, ಶುಕ್ರ. ಈ 4 ಗ್ರಹಗಳು ಬುಧ, ಗುರು, ಶುಕ್ರ, ಚಂದ್ರ, ಈ 4 ಗ್ರಹಗಳು ಹೆಂಗಸರಿಗೆ ಆ ಚಂದ್ರಹೋರದಲ್ಲಿದ್ದಾಗ ಆ ಗ್ರಹಗಳು ಸೌಮ್ಯವಾಗಿರುತ್ತಾರೆ. ಇವರನ್ನು ಜೋರಾಗಿ ಮಾತನಾಡಲು ಸಹ ಮಾತನಾಡಿದರೆ ಅತ್ತೇ ಬಿಡುತ್ತಾರೆ. ಈ ತರಹ ಸೌಮ್ಯವಾದ ಸ್ವಭಾವವನ್ನು ಹೊಂದಿರುತ್ತಾರೆ ಹೆಂಗಸರು. ಅದೇ ಇದು ಉಲ್ಟಾದಲ್ಲಿ ಶುಭ ಗ್ರಹಗಳು ಸಿಂಹಹೋರದಲ್ಲಿದ್ದು, ರವಿ ಹೋರನಲ್ಲಿದ್ದು, ಪಾಪಗ್ರಹಗಳು ಚಂದ್ರಹೋರದಲ್ಲಿದ್ದರೆ ಕ್ವೈಟ್ ಆಪೋಸಿಟ್ ಆಗಿರ್ತಾರೆ. ಇವರು ಹೆಚ್ಚು ಸಿಡುಕು ಸ್ವಭಾವದವರಾಗಿರ್ತಾರೆ. ಇವರನ್ನು ಎದುರು ಹಾಕೊಳ್ಳುವಂತಿಲ್ಲ. ನೀವು ಇವರನ್ನು ಎದುರು ಹಾಕೊಂಡಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಇವರು ಗಂಡಸರಂತೆ ಯಾವಾಗಲೂ ಮುನ್ನುಗ್ಗುತ್ತಿರುತ್ತಾರೆ ಹಾಗೂ ಸಿಡುಕು ಸ್ವಭಾವದವರಾಗಿರ್ತಾರೆ. ಹೀಗೆ ಕ್ವೈಟ್ ಆಪೋಸಿಟ್ ಇರುತ್ತದೆ. ಆದರೆ ಹಗಲಿನಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಹಗಲಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ರವಿ ಹೋರದಲ್ಲಿ ಇದ್ದು ಆ ದಶೆಗಳು ಬಂದಲ್ಲಿ ಒಳ್ಳೆಯ ಯೋಗಗಳನ್ನು, ಧನಯೋಗಗಳನ್ನು, ಈ ಡಿ ಚಾರ್ಟ್ನಿಂದ ಧನಯೋಗಗಳನ್ನು ನೋಡಬಹುದು. ಹಗಲಿನಲ್ಲಿ ಹುಟ್ಟಿರ್ತಕ್ಕಂತಹ ಸಮಯ ಸೂರ್ಯೋದಯದಿಂದ ಸೂರ್ಯ ಅಸ್ತವಾಗುವವರೆಗೂ ಹಗಲು ಸಮಯ. ಸೂರ್ಯ ಅಸ್ತದ ನಂತರ ಮಾರನೆಯ ಬೆಳಗ್ಗೆ ಸೂರ್ಯ ಉದಯದವರೆಗೂ ರಾತ್ರಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ರಾತ್ರಿ ಸಮಯ ಅಂತ ತೆಗೆದುಕೊಳ್ಳಬೇಕಾಗುತ್ತದೆ. ರಾತ್ರಿ ಹುಟ್ಟಿರತಕ್ಕಂತಹ ಸಮಯದಲ್ಲಿ ಆ ಗ್ರಹಗಳು ಆ ದಶೆಗಳಲ್ಲಿ ಚಂದ್ರಹೋರದಲ್ಲಿದ್ದು ಆ ದಶೆಗಳು ಬಂದಲ್ಲಿ ಉತ್ತಮ ಫಲಗಳನ್ನು ಕೊಡುತ್ತವೆ. ಆ ದಶೆಗಳು ನಡೆಯುತ್ತಿದ್ದಲ್ಲಿ. ಆದರೆ ಹಗಲು ಹುಟ್ಟಿರತಕ್ಕಂತಹವರು ಸೂರ್ಯ ಹೋರದಲ್ಲಿದ್ದು ಆ ದಶೆಗಳು ಬಂದಲ್ಲಿ ಆ ಗ್ರಹಗಳು ಒಳ್ಳೆಯ ಯೋಗಗಳನ್ನು ಕೊಡುತ್ತದೆ. ಪಾಪಗ್ರಹಗಳು ಯಾವಾಗಲೂ ರವಿ ಹೋರನಲ್ಲಿದ್ದರೆ ಇವರು ಕೀರ್ತಿ ಪ್ರತಿಷ್ಠೆಗಳು. ಇವರು ಪ್ರಜೆಗಳ ಮನುಷ್ಯನು, ಜಾತಕನು. ಇವನು ಪ್ರಜೆಗಳಿಗೋಸ್ಕರ ಹುಟ್ಟಿ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಮತ್ತು ಉತ್ತಮವಾದ ಪ್ರಜಾ ಮನ್ನಣೆಯನ್ನು ಪಡೆಯುತ್ತಾನೆ. ರವಿ ಹೋರದಲ್ಲಿ ಇರತಕ್ಕಂತಹ ಗ್ರಹಗಳಿಂದ ಈ ರವಿ ಹೋರದಲ್ಲಿ ಇರತಕ್ಕಂತಹ ಗ್ರಹಗಳು ಒಳ್ಳೆಯ ಜನ ಮನ್ನಣೆಯನ್ನು ಮತ್ತು ಪ್ರಸಿದ್ಧಿಯನ್ನು ಮತ್ತು ಹೋರಾಟ, ಛಲದಿಂದ ಹೋರಾಡುವಿಕೆ, ಹೀಗೆ ಹಣ ಸಂಪಾದನೆಯಲ್ಲೂ ಸಹ ಮುನ್ನುಗ್ಗಿ ಒಳ್ಳೆಯ ಕೆಲಸಗಳನ್ನು ಈ ರವಿ ಹೋರದಲ್ಲಿರತಕ್ಕಂತಹ ಪಾಪಗ್ರಹಗಳಿಂದ ಪಡೆಯುತ್ತಾನೆ. ಪುರುಷ ರಾಶಿಗಳಲ್ಲಿ ಪಾಪಗ್ರಹಗಳಿದ್ದರೂ ಇವರು ಸ್ಟ್ರೈಟ್ ಫಾರ್ವರ್ಡ್
ಮನುಷ್ಯರು ಮತ್ತು ಕೋಪ ಹೆಚ್ಚು ಇವರಿಗೆ. ಇವರೇನಾದರೂ ಸಾಧಿಸಬೇಕು ಎಂದು ರಂಗದಲ್ಲಿಳಿದರೆ ಸೋಲೇ ಇಲ್ಲ, ಎಲ್ಲ ಗೆಲುವುಗಳು ಇವರ ಜೀವನದಲ್ಲಿ. ಹಾಗೆಯೇ ಇವರು ನೇರವಾದ ಮಾತು ಮತ್ತು ಯಾರಿಗೂ ಹೆದರದೆ ಸಮಾಜದಲ್ಲಿ ಮುನ್ನುಗ್ಗುವಿಕೆ. ಇವರನ್ನು ಯಾರು ಇವರ ಜೊತೆ ಮಾತಿಗೂ ಸಹ ಇಳಿಯಬಾರದು, ಯಾಕೆಂದರೆ ಇವರನ್ನು ಮಾತಿನಿಂದ ಸೋಲಿಸಲು ಸಹ ಸಾಧ್ಯವಿಲ್ಲ. ಯಾರು ರವಿ ಹೋರಾದಲ್ಲಿ ಪಾಪಗ್ರಹಗಳಿರ್ತಕ್ಕಂಥ ವ್ಯಕ್ತಿಗಳು. ಆದರೆ ರವಿ ಹೋರಾದಲ್ಲಿ ಶುಭ ಗ್ರಹಗಳಿದ್ದರೆ ಇದು ಉಲ್ಟಾ ಇರುತ್ತದೆ. ಪುಕ್ಕಲುತನ ಮತ್ತು ಹೆದರುವಿಕೆ, ಯಾವುದೇ ಕೆಲಸಕ್ಕೆ ಹಿಂಜರಿಯುವಿಕೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಹಿಂಜರಿಕೆ, ತ್ವರಿತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ, ನಿಧಾನ, ಹೀಗೆ ತುಂಬ ತಡವಾಗುತ್ತದೆ. ಇವರಿಗೆ ಯೋಗಗಳು ಸಹ ತಡವಾಗುತ್ತದೆ. ಇವರು ಎಲ್ಲರಿಗೂ ಬೇಕಾದ ವ್ಯಕ್ತಿಗಳಾಗಿರುತ್ತಾರೆ. ಇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ವ್ಯಕ್ತಿಗಳಾಗಿರುತ್ತಾರೆ. ಇವರ ವ್ಯಕ್ತಿತ್ವ ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರುತ್ತದೆ. ಚಂದ್ರವರನಲ್ಲಿ ಇರತಕ್ಕಂತಹ ಗ್ರಹಗಳು ಇವರಿಗೆ ಸೌಮ್ಯವಾದ ಗುಣ ಮತ್ತು ತಗ್ಗಿ ಬಗ್ಗಿ ನಡೆಯತಕ್ಕಂತಹ ಗುಣ ಸಹ ಇರುತ್ತದೆ. ಹೆಚ್ಚು ಮಾತನಾಡುವುದಿಲ್ಲ, ಮೌನವಾಗಿ ಗುರು ಹಿರಿಯರಿಗೆ ತಗ್ಗಿ ಬಗ್ಗಿ ನಡೆಯುತ್ತಾರೆ, ನೆಮ್ಮದಿಯಿಂದ ಇರುತ್ತಾರೆ, ನಿಧಾನವಾಗಿರುತ್ತಾರೆ. ಹೆಂಗಸರಿಗೆ ಶುಭ ಗ್ರಹಗಳು ಚಂದ್ರವರದಲ್ಲಿರಬೇಕು. ಶುಭ ಗ್ರಹಗಳೆಂದರೆ ಚಂದ್ರ, ಬುಧ, ಗುರು, ಶುಕ್ರ. ಈ ಗ್ರಹಗಳು ಚಂದ್ರವರದಲ್ಲಿದ್ದಾಗ ಅವರಿಗೆ ಚೆನ್ನಾಗಿರುತ್ತದೆ. ಹಾಗಿಲ್ಲದೆ ರವಿ ಹೋರಾದಲ್ಲಿ ಸಿಂಹರಾಶಿಯಲ್ಲಿದ್ದಾಗ ಕ್ವೈಟ್ ಆಪೋಸಿಟ್, ಇವರು ಬಿರುಸಾಗಿರುತ್ತಾರೆ. ಗಂಡಸುವಿನಂತೆ ಎಲ್ಲ ಕೆಲಸಗಳಲ್ಲೂ ಮುನ್ನುಗ್ಗುತ್ತಾರೆ ಮತ್ತು ಕೋಪದಿಂದ ಇರುತ್ತಾರೆ. ಇವರನ್ನು ಮಾತನಾಡಿಸಲು ಸಹ ಭಯವಾಗುತ್ತದೆ, ಅಂತಹ ವ್ಯಕ್ತಿಗಳಾಗಿರುತ್ತಾರೆ. ಯಾವ ಪಾಪಗ್ರಹಗಳು ಚಂದ್ರವರದಲ್ಲಿದ್ದಾಗ, ಸಿಂಹ ಹೋರಾದಲ್ಲಿದ್ದಾಗ ಚೆನ್ನಾಗಿರುತ್ತದೆ. ಅದೇ ಚಂದ್ರವರದಲ್ಲಿ ಶುಭ ಗ್ರಹಗಳಿರಬೇಕಾಗುತ್ತದೆ. ಹಾಗೆಯೇ ಈ ರವಿ ಚಂದ್ರ ಪರಸ್ಪರ ಭಾವೋದ್ಭವ ಕಾನ್ಸೆಪ್ಟ್ನಲ್ಲಿ ನಿಮ್ಮ ಚಾರ್ಟ್ನಲ್ಲಿ ರಾಶಿ ಚಕ್ರದಲ್ಲಿ ರವಿಯಿಂದ ಚಂದ್ರನು 1, 4, 7, 10ನೇ ಭಾವದಲ್ಲಿದ್ದಾಗ ಈ ಧನ ವಿಷಯಗಳಲ್ಲಿ ಇವರು ತುಂಬ ಕಷ್ಟಪಡುತ್ತಾರೆ. ಇವರಿಗೆ ಹೇಗೆ ಧನ ಸಂಪಾದನೆ ಮಾಡಬೇಕು ಎಂದು ಸಹ ತಿಳಿಯುವುದಿಲ್ಲ. ಯಾರನ್ನಾದರೂ ತಿಳಿದವರನ್ನು ಪಕ್ಕದಲ್ಲಿಟ್ಟುಕೊಂಡು ಅವರ ಸಲಹೆಗಳನ್ನು ತೆಗೆದುಕೊಂಡಲ್ಲಿ ಉತ್ತಮವಾಗಿ ಮಾಡಬಹುದು. ಇವರಿಗೆ ಏನೂ ತಿಳಿಯೋದಿಲ್ಲ ಮತ್ತು ತುಂಬ ಧನ ಸಂಪಾದನೆ ವಿಷಯಗಳಲ್ಲಿ ತುಂಬ ಕಷ್ಟವಾಗುತ್ತದೆ. ಇವರಿಗೆ ಅಷ್ಟು ಸುಲಭವಾಗಿ ಧನ ಸಂಪಾದನೆ ವಿಷಯಗಳಲ್ಲಿ ಆಗುವುದಿಲ್ಲ, ಯಾಕೆಂದರೆ ಸ್ಕ್ವೇರ್ ಆಸ್ಪೆಕ್ಟ್ನಲ್ಲಿರುವಂಥ ಗ್ರಹಗಳು ರವಿ ಚಂದ್ರ. ಲಗ್ನ ರವಿ ಜೊತೆಗೆ ಚಂದ್ರನಿದ್ದಾಗ ಅಥವಾ ರವಿಯಿಂದ 4ನೇ ಸ್ಥಾನದಲ್ಲಿ ಮತ್ತು 7 ಮತ್ತು 10ನೇ ಸ್ಥಾನದಲ್ಲಿದ್ದಾಗ ಹಣ ಸಂಪಾದನೆ ವಿಷಯಗಳಲ್ಲಿ ತುಂಬ ಕಷ್ಟಪಡುತ್ತಾರೆ. ಅದೇ ರೀತಿ ಫನಪರದಲ್ಲಿದ್ದಾಗ 2, 5 ಮತ್ತು 8, 11ನೇ ಸ್ಥಾನದಲ್ಲಿದ್ದಾಗ ರವಿಯಿಂದ 2ನೇ ಸ್ಥಾನದಲ್ಲಿ, 5ನೇ ಸ್ಥಾನದಲ್ಲಿ, 8ನೇ ಸ್ಥಾನದಲ್ಲಿ, 11ನೇ ಸ್ಥಾನದಲ್ಲಿ ಫನಪರಗಳಲ್ಲಿದ್ದಾಗ, ಫನಪರ ಸ್ಥಾನದಲ್ಲಿದ್ದಾಗ ಇವರಿಗೆ ಆವರೇಜ್ ಆಗಿರುತ್ತದೆ. ಸರಿಸುಮಾರಾಗಿ ಏನೋ ತೊಂದರೆ ಎಲ್ಲ ನಡೆದು ಹೋಗುತ್ತದೆ ಅನ್ನುವ ರೀತಿ, ಅಷ್ಟು ಹೆಚ್ಚಾಗಿ ಇರದೇ ಇದ್ದರೂ ಆವರೇಜ್ ಆಗಿ ಇರುತ್ತದೆ. ಅಪೋಕ್ಲಿಮಗಳಲ್ಲಿದ್ದಾಗ 3, 6, 9, 12ನೇ ಸ್ಥಾನದಲ್ಲಿದ್ದಾಗ ಇವರು ಮನಿ ಮೇಕರ್ಸು. ಇವರು ಹೇಗೆ ಬೇಕಾದರೂ ದುಡ್ಡನ್ನು ಸಂಪಾದನೆ ಮಾಡುವ ವಿಷಯದಲ್ಲಿ ಇವರು ನಂಬರ್ 1 ಸ್ಥಾನದಲ್ಲಿರ್ತಾರೆ. ರವಿಯಿಂದ ಚಂದ್ರನು 3, 6, 9 ಮತ್ತು 12ನೇ ಸ್ಥಾನಗಳಲ್ಲಿ ಚಂದ್ರನಿದ್ದಾಗ ಇವರು ಮನಿ ಮೇಕರ್ಸು ಮತ್ತು ಹಣ ವಿಪರೀತವಾಗಿ ಸಂಪಾದನೆ ಮಾಡುತ್ತಾರೆ. ಯಾವುದೇ ಕೊರತೆಯಿಲ್ಲದೆ ಇವರಿಗೆ ಹಣ ಸಂಪಾದನೆ ಆಗುತ್ತಿರುತ್ತದೆ. ಹೀಗೆ D2 ಚಾರ್ಟ್ಸ್ನ ಇಷ್ಟೆಲ್ಲ ಅನಲೈಸ್ ಮಾಡ್ಬೋದು. D2 ಚಾರ್ಟ್